ನಮಸ್ಕಾರ. ಯೋಗದ ಜಗತ್ತಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲದ ಅಭ್ಯಾಸವನ್ನು ಮಾಡೋಣ. ಎಲ್ಲರೂ ನಿಮಗೆ ಸುಲಭವಾದ ಅನುಕೂಲವಾದ ಆಸನದಲ್ಲಿ ಕುಳಿತುಕೊಳ್ಳಿ. ಎಡಕಾಲ ಕೆಳಗಡೆ, ಬಲಕಾಲ ಮೇಲೆ ಇಟ್ಕೊಳ್ಳುತ್ತಾ ಸಿದ್ಧಾಸನದಲ್ಲಿ ಪ್ರತಿಯೊಬ್ಬರು ಕುಳಿತುಕೊಳ್ಬೋದು. ತುಂಬ ಸರಳ ಮತ್ತು ಉತ್ತಮವಾದ ಆಸನ. ಬೆನ್ನಭಾಗ ನೇರ, ತೋರು ಬೆರಳು ಹೆಬ್ಬೆರಳಿನ ತುದಿಗಳು ಸ್ಪರ್ಶ ಮಾಡಿ, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳುಗಳು ನೇರ ಇಟ್ಕೊಳ್ಳಿ. ನಿಮ್ಮೆರಡೂ ಕೈಗಳು ತೊಡೆಗಳ ಮೇಲೆ ಧ್ಯಾನ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ, ಎರಡೂ ಅಂಗೈಗಳು ನಮಸ್ಕಾರ ಮುದ್ರೆಯಲ್ಲಿ, ದೇಹ ಪೂರ್ತಿ ಸಡಿಲ ಬಿಡಿ. ನಿಧಾನವಾಗಿ ಎಲ್ಲರೂ ಸಾಮೂಹಿಕವಾಗಿ 3 ಬಾರಿ ಓಂಕಾರದ ಉಚ್ಚಾರಣೆಯನ್ನು ಮಾಡೋಣ. ದೀರ್ಘವಾಗಿ ಶ್ವಾಸ ತಗೊಳ್ಳುತ್ತಾ ಎಲ್ಲರೂ ಒಟ್ಟಿಗೆ ಓಂಕಾರದ ಉಚ್ಚಾರಣೆ 3 ಬಾರಿ ಮಾಡೋಣ. ಪ್ರಾರ್ಥನೆ. ಮೊದಲು ನಾನು ಒಂದು ಸಾಲು ಹೇಳಿದ ಮೇಲೆ ತಾವು ಎಲ್ಲರೂ ಸಾಮೂಹಿಕವಾಗಿ ಹೇಳಬೇಕು, ಅದನ್ನು ಅನುಕರಣೆ ಮಾಡಬೇಕು. ಓ ಸಂಗಚದ್ವಂ ಸಂವದದ್ವಂ ಸಂಗಚದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ ಸಂವೋ ಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ದೇವಾಭಾಗಂ ಯಥಾ ಪೂರ್ವೇ ಸಂಜಾನನ ಉಪಾಸತೆ ಸಂಜಾನನ ಉಪಾಸತೆ ಸಂಜಾನನ ಉಪಾಸತೆ ಸಂಜಾನನ ಉಪಾಸತೆ. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ, ನಿಮ್ಮ ಸ್ಥಳಗಳಲ್ಲಿ ಎದ್ದು ನಿಂತುಕೊಳ್ಳಿ. ಎರಡೂ ಪಾದಗಳ ಮಧ್ಯೆ 2 ಇಂಚ ಅಂತರವಿರಲಿ. ದೇಹ ಪೂರ್ತಿ ಸಡಿಲ ಬಿಡಿ. ಯಾವುದೇ ಅಂಗಾಂಗಗಳ ಮೇಲೆ ಒತ್ತಡ ಹಾಕಬೇಡಿ. ಒತ್ತಡರಹಿತ ನಮ್ಮ ದೇಹವಿರಬೇಕು.
ಹಾಗೂ ಮುಖಮಂಡಲದ ಮೇಲೆ ಪ್ರಸನ್ನತೆ ಇರಬೇಕು. ಬನ್ನಿ, ಮೊದಲಿಗೆ ಕುತ್ತಿಗೆ ಭಾಗದ ಸೂಕ್ಷ್ಮ ವ್ಯಾಯಾಮ. ನಿಮ್ಮೆರಡು ಕೈಗಳು ಸೊಂಟದ ಭಾಗದ ಮೇಲೆ ಇಟ್ಕೊಳ್ಳಿ. ಉಸಿರು ಬಿಡುತ್ತಾ ನಿಮ್ಮ ಗದ್ದ ಎದೆ ಭಾಗಕ್ಕೆ ಸ್ಪರ್ಶ ಮಾಡಿ. ಉಸಿರು ತಗೊಳ್ಳುತ್ತಾ ನಿಧಾನವಾಗಿ ಸಾಧ್ಯ ಆದಷ್ಟು ಹಿಂದೆ ಹೋಗಿ ಹಿಂದೆ ನೋಡಿ. ಇನ್ನೊಂದು ಬಾರಿ ಮುಂದೆ ಬಾಗಿ ಪೂರ್ತಿ ಶ್ವಾಸ ಬಿಡಿ. ಗದ್ದ ಎದೆ ಭಾಗಕ್ಕೆ ಸ್ಪರ್ಶ ಮಾಡಿ. ಶ್ವಾಸ ತಗೊಳ್ಳುತ್ತಾ ನಿಧಾನವಾಗಿ ಹಿಂದೆ ಹೋಗಿ ಉಸಿರು ಬಿಡುತ್ತಾ ವಾಪಸ್ ಬನ್ನಿ. ಈಗ ನಿಧಾನವಾಗಿ ನಿಮ್ಮ ಕತ್ತವನ್ನು ಬಲಭಾಗದ ಭುಜದ ಮೇಲೆ ಬಾಗಿಸಿ. ನಿಮ್ಮ ಕಿವಿ ಬಲಭುಜದ ಮೇಲೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ವಾಪಸ್ ಬನ್ನಿ. ಇದೇ ಅಭ್ಯಾಸ ಎಡಕಡೆಯಿಂದ ಮಾಡಿ. ನಿಮ್ಮ ಎಡಭಾಗದ ಭುಜದ ಮೇಲೆ ಬಾಗಿಸಿ ಕಿವಿ ಭುಜದ ಮೇಲೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ವಾಪಸ್ ಬನ್ನಿ. ಇನ್ನೊಂದು ಬಾರಿ ಬಲಕಡೆಯಿಂದ ಮಾಡಿ. ವಾಪಸ್ ಬನ್ನಿ. ಇದೇ ಥರ ಎಡಕಡೆಯಿಂದ ಕಿವಿ ಎಡಭಾಗದ ಭುಜದ ಮೇಲೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ವಾಪಸ್ ಬನ್ನಿ. ಈಗ ನಿಧಾನವಾಗಿ ನಿಮ್ಮ ಬಲಭಾಗದಿಂದ ಹಿಂದೆ ನೋಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಗದ್ದ ಬಲಭಾಗದ ಭುಜದ ಮೇಲೆ ಸ್ಪರ್ಶ ಮಾಡಿ. ನಿಧಾನವಾಗಿ ವಾಪಸ್ ಬನ್ನಿ. ಇದೇ ಅಭ್ಯಾಸ ಎಡಕಡೆಯಿಂದ ಮಾಡಿ. ಎಡಭಾಗದಿಂದ ಹಿಂದೆ ನೋಡಿ. ನಿಮ್ಮ ಗದ್ದ ಎಡಭಾಗದ ಭುಜದ ಮೇಲೆ ಸ್ಪರ್ಶ ಮಾಡಿ. ನಿಧಾನವಾಗಿ ವಾಪಸ್ ಬನ್ನಿ. ಇನ್ನೊಂದು ಬಾರಿ ಬಲಕಡೆಯಿಂದ ಹಿಂದೆ ನೋಡಿ. ಗದ್ದ ಬಲಭಾಗದ ಭುಜದ ಮೇಲೆ ಸ್ಪರ್ಶ ಮಾಡಿ. ನಿಧಾನವಾಗಿ ವಾಪಸ್ ಬನ್ನಿ. ಎಡಕಡೆಯಿಂದ ಹಿಂದೆ ನೋಡುತ್ತಾ ಗದ್ದ ಎಡಭಾಗದ ಭುಜದ ಮೇಲೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ವಾಪಸ್ ಬನ್ನಿ. ಈಗ ನಿಮ್ಮ ತಲೆಭಾಗವನ್ನು ತಿರುಗಿಸುವುದು. ಪೂರ್ತಿ ಮುಂದೆ ಬಾಗಿ ಬಲಕಡೆಯಿಂದ ಎಡಕಡೆಗೆ ತಿರುಗಿಸಿ. ನಿಧಾನವಾಗಿ 2 ಬಾರಿ ಬಲಕಡೆಯಿಂದ ಎಡಕಡೆಗೆ ತಿರುಗಿಸಿ. ವಾಪಸ್ ಬನ್ನಿ. ಈಗ ಎಡಭಾಗದಿಂದ ಬಲಭಾಗಕ್ಕೆ 2 ಬಾರಿ ತಿರುಗಿಸಿ. ನಿಧಾನವಾಗಿ ಕಣ್ಣುಗಳು ತೆರೆದಿರಬೇಕು. ಯಾರು ಕಣ್ಣು ಮುಚ್ಚಬೇಡಿ. ವಿಶ್ರಾಮ. ಕೈಗಳನ್ನು ಕೆಳಗಿಳಿಸಿ ವಿಶ್ರಾಂತಿ. ಬನ್ನಿ, ಈಗ ಮಾಡೋಣ ಸ್ಕಂದ ವ್ಯಾಯಾಮ. ಸ್ಕಂದ ಅಂದರೆ ನಿಮ್ಮ ಭುಜಗಳು.
ಭುಜಗಳಿಗೆ ವ್ಯಾಯಾಮ. ಎರಡೂ ಕೈಗಳು ಪಕ್ಕದಿಂದ ಪೂರ್ತಿ ಮೇಲೆತ್ತಿ, ಕೈಗಳು ನೇರ ಇಟ್ಕೊಳ್ಳಿ. ಅಂಗೈಗಳು ಹೊರಭಾಗಕ್ಕೆ ಇರಬೇಕು. ನಿಧಾನವಾಗಿ ಕೆಳಗಿಳಿಸಿ. ಇನ್ನೊಂದು ಬಾರಿ ಎರಡೂ ಕೈಗಳು ಮೇಲೆತ್ತಿ, ಅಂಗೈಗಳು ಹೊರಭಾಗಕ್ಕೆ ಇರಬೇಕು. ನಿಧಾನವಾಗಿ ಕೈಗಳು ಕೆಳಗಿಳಿಸಿ. ವಿಶ್ರಾಂತಿ. ನಿಮ್ಮೆರಡೂ ಪಾದಗಳ ಮಧ್ಯೆ 2 ಇಂಚು ಅಂತರ ಇಟ್ಕೊಳ್ತಾ ಈಗ ನಾವು ಮಾಡೋಣ ಸ್ಕಂದ ಚಕ್ರ. ನಿಮ್ಮೆರಡೂ ಭುಜಗಳನ್ನು ತಿರುಗಿಸುವುದು. ಕೈಗಳು ನಿಧಾನವಾಗಿ ಭುಜಗಳ ಸಮಾನಾಂತರದಲ್ಲಿ ಮೇಲೆತ್ತಿ, ಕೈಗಳನ್ನು ಮಡಚಿ. ನಿಮ್ಮ ಕೈ ಬೆರಳುಗಳು ಎರಡೂ ಭುಜಗಳ ಮೇಲೆ ಸ್ಪರ್ಶ ಮಾಡಿ. ನಿಧಾನವಾಗಿ ಎರಡೂ ಮೊಣಕೈಗಳನ್ನು ಸ್ಪರ್ಶ ಮಾಡುತ್ತಾ ಮೇಲಿಂದ ಕೆಳಗಡೆಗೆ ತಿರುಗಿಸಿ 2 ಬಾರಿ. ಈಗ ಭುಜಗಳು ಸ್ಪರ್ಶ ನಿಮ್ಮ ಮೊಣಕೈಗಳು ಸ್ಪರ್ಶ ಮಾಡುತ್ತಾ ಮೇಲಿಂದ ನಿಧಾನವಾಗಿ ಕೆಳಗಡೆಯಿಂದ ಮೇಲೆ ಹೋಗಿ ಅಪೋಸಿಟ್ ಸೈಡ್ನಲ್ಲಿ 2 ಬಾರಿ ತಿರುಗಿಸಿ. ನಿಧಾನವಾಗಿ ಕೈಗಳು ನೇರ ಮಾಡಿ, ಕೈಗಳನ್ನು ಕೆಳಗಿಳಿಸಿ. ವಿಶ್ರಾಂತಿ. ಭುಜಗಳಿಗೆ ಶಕ್ತಿ ನೀಡುವ ಅಭ್ಯಾಸ ಮಾಡಿದ್ದೀರಿ. ಈಗ ನಾವು ಮಾಡೋಣ ಕಟಿಶಕ್ತಿ ಸಂಚಾಲನ. ನಿಮ್ಮ ಸೊಂಟದ ಭಾಗಕ್ಕೆ ಶಕ್ತಿ ನೀಡುವಂಥ ಅಭ್ಯಾಸ. ನಿಮ್ಮೆರಡೂ ಪಾದಗಳ ಮಧ್ಯೆ 1 ಅಡಿ ಅಂತರ. ಎರಡೂ ಕೈಗಳು ನೇರ ಮಾಡಿ, ಭುಜಗಳ ಸಮಾನಾಂತರದಲ್ಲಿ ನಿಮ್ಮ ದೃಷ್ಟಿ ನೇರ. ಅಂಗೈಗಳು ಒಂದರ ಮುಂದೆ ಹಿಂಗೆ ಅಪೋಸಿಟ್ ಸೈಡ್ನಲ್ಲಿ ಒಂದಕ್ಕೊಂದು ನೋಡ್ತಾ ಇರಬೇಕು. ಅಂಗೈಗಳು ನಿಧಾನವಾಗಿ ಬಲಕಡೆಯಿಂದ ಪೂರ್ತಿ ಎರಡೂ ಕೈಗಳು ನಿಮ್ಮ ಸೊಂಟದ ಭಾಗ ಬಲಭಾಗಕ್ಕೆ ಬಾಗಿ ಬಲಕಡೆಯಿಂದ ಹಿಂದೆ ನೋಡಿ. ನಿಮ್ಮ ಬಲಕೈ ಬೆರಳುಗಳನ್ನು ನೋಡ್ತಾ ಇರಿ. ಸಾಮಾನ್ಯ ಉಸಿರಾಟ ನಡೀತಾ ಇರಬೇಕು. ನಿಧಾನವಾಗಿ ವಾಪಸ್ ಬನ್ನಿ. ಇದೇ ಅಭ್ಯಾಸ ಎಡಕಡೆಯಿಂದ ಮಾಡಿ. ಸಾಧ್ಯ ಆದಷ್ಟು ಹಿಂದೆ ಹೋಗಿ ನಿಮ್ಮ ಎಡಕೈ ಬೆರಳುಗಳನ್ನು ನೋಡಬೇಕು. ನಿಧಾನವಾಗಿ ವಾಪಸ್ ಬನ್ನಿ. ಇದೇ ಅಭ್ಯಾಸ ಇನ್ನೊಂದು ಬಾರಿ ಮಾಡೋಣ. ನಿಧಾನವಾಗಿ ಬಲಕಡೆ ಬಾಗಿ ಬಲಕೈ ಬೆರಳುಗಳನ್ನು ನೋಡಬೇಕು. ಪೂರ್ತಿ ಬಲಕಡೆ ತಿರುಗಿಸಿ ಬಲಕೈ ಬೆರಳುಗಳನ್ನು ನೋಡಿ ವಾಪಸ್ ಬನ್ನಿ. ಎಡಕಡೆಗೆ ತಿರುಗಿ ಪೂರ್ತಿ ಎಡಕೈ ಬೆರಳುಗಳನ್ನು ನೋಡಬೇಕು. ನಿಧಾನವಾಗಿ ವಾಪಸ್ ಬನ್ನಿ. ಕೈಗಳನ್ನು ಕೆಳಗಿಳಿಸಿ. ಈಗ ನಾವು ಮಾಡೋಣ ಗುಟ್ಟನ ಸಂಚಾಲನ. ಗುಟ್ಟನ ಅಂದರೆ ನಿಮ್ಮ ಮೊಣಕಾಲುಗಳಿಗೆ ಶಕ್ತಿ ನೀಡುವ ಅಭ್ಯಾಸ. ಎರಡೂ ಪಾದಗಳ ಮಧ್ಯೆ 1 ಅಡಿ ಅಂತರ. ನಿಮ್ಮೆರಡೂ ಕೈಗಳು ನೇರ ಮಾಡಿ, ಅಂಗೈಗಳು ಕೆಳಮುಖ ಇರಬೇಕು.
ನಿಧಾನವಾಗಿ ಉಸಿರು ಬಿಡುತ್ತಾ ನಿಮ್ಮ ಕಾಲುಗಳನ್ನು ಮಡಚಿ, ಅರ್ಧ ಮಡಚಿ ಇದೇ ಸ್ಥಿತಿಯಲ್ಲಿ 3 ರಿಂದ 10 ಉಸಿರಾಟದವರೆಗೆ ಇರಲಿಕ್ಕೆ ಪ್ರಯತ್ನ ಮಾಡಿ. ಉಸಿರು ತಗೊಳ್ಳುತ್ತಾ ನಿಧಾನವಾಗಿ ವಾಪಸ್ ಮೇಲೆ ಬನ್ನಿ. ಇದೇ ಅಭ್ಯಾಸ ಇನ್ನೊಂದು ಬಾರಿ ಮಾಡೋಣ. ನಿಧಾನವಾಗಿ ಕಾಲುಗಳು ಅರ್ಧ ಮಡಚಬೇಕು, ಕೈ ನೇರ ಇರಬೇಕು, ದೃಷ್ಟಿ ನೇರ ಇರಬೇಕು. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ವಾಪಸ್ ಮೇಲೆ ಬನ್ನಿ. ನಾವು ಮಾಡಿದ್ದೀವಿ ಗುಟ್ಟನ ಸಂಚಾಲನ, ಮೊಣಕಾಲುಗಳಿಗೆ ಶಕ್ತಿ ನೀಡುವಂಥ ಅಭ್ಯಾಸ. ಯಾರಿಗಾದರೂ ಮೊಣಕಾಲಿನ ನೋವಿದ್ರೆ ದಯವಿಟ್ಟು ಅವರು ಈ ಅಭ್ಯಾಸ ಮಾಡಬಾರದು. ಬನ್ನಿ. ಈಗ ನಿಂತುಕೊಂಡು ಮಾಡುವಂಥ ಆಸನಗಳನ್ನು ಆರಂಭ ಮಾಡೋಣ. ಮೊದಲಿಗೆ ತಾಡಾಸನ. 2 ಪಾದಗಳ ಮಧ್ಯೆ 2 ಇಂಚ್ ಅಂತರ ಇಟ್ಕೊಳ್ಳಿ. ನಿಮ್ಮ ಭುಜಗಳ ಸಮಾನಾಂತರದಲ್ಲಿ 2 ಕೈಗಳು ನೇರ ಮಾಡಿ, ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡುತ್ತಾ ಅಂಗೈಗಳು ಹೊರಮುಖ, ನಿಧಾನವಾಗಿ ಮೇಲೆತ್ತಿ. ಅಂಗೈಗಳು ಆಕಾಶದ ಕಡೆ ಇರಬೇಕು. ಈಗ ಹಿಮ್ಮಡಿಗಳನ್ನು ಮೇಲೆತ್ತಿ. ಸಾಧ್ಯ ಆದಷ್ಟು ನಿಮ್ಮ ಕಾಲಿನ ಬೆರಳುಗಳ ಮೇಲೆ ದೇಹದ ಭಾರ ಇರಬೇಕು. ಹಿಮ್ಮಡಿಗಳು ಪೂರ್ತಿ ಮೇಲೆತ್ತಿ. ಕೈಗಳು ಸಾಧ್ಯ ಆದಷ್ಟು ಮೇಲೆ ಎಳ್ಕೋಬೇಕು. ನಿಮ್ಮ ದೃಷ್ಟಿ ಒಂದು ಕಡೆ ಕೇಂದ್ರೀಕರಿಸಿ ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ಕನಿಷ್ಠ 10 ರಿಂದ 15 ಸೆಕೆಂಡ್ ಈ ಆಸನದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ, ಹಿಮ್ಮಡಿಗಳು ನೆಲದ ಮೇಲೆ ಸ್ಪರ್ಶ ಮಾಡುತ್ತಾ ವಿಶ್ರಾಂತಿ. ಬನ್ನಿ. ಈಗ ನಾವು ಮಾಡೋಣ ವೃಕ್ಷಾಸನ, ಟ್ರೀ ಪೋಸ್. ನಮ್ಮ ದೇಹದ ಆಕೃತಿ ಒಂದು ಮರ, ಒಂದು ವೃಕ್ಷ, ಒಂದು ಗಿಡದ ಥರ ಆಗಬೇಕು. ಎಡಕಾಲ ಕೆಳಗಡೆ ಇಟ್ಕೊಳ್ಳುತ್ತಾ ಬಲಪಾದ ನಿಮ್ಮ ಎಡ ತೊಡೆಯ ಮೇಲೆ ಸ್ಪರ್ಶ ಮಾಡಿ, ಹಿಮ್ಮಡಿ ನಿತಂಬದ ಮೇಲೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾ 2 ಕೈಗಳು ಪಕ್ಕದಿಂದ ಮೇಲೆತ್ತಿ ನಮಸ್ಕಾರ ಮಾಡಿ. ಕನಿಷ್ಠ 5 ರಿಂದ 10 ಸೆಕೆಂಡ್ವರೆಗೆ ಈ ಸ್ಥಿತಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ. ಸಾಮಾನ್ಯ ಉಸಿರಾಟ ನಡೀತಾ ಇರಬೇಕು. ದೃಷ್ಟಿ ನೇರ ಇರಬೇಕು. ಕೈಗಳನ್ನು ಮೇಲೆ ನೇರವಾಗಿ ಇಟ್ಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಕೈಗಳನ್ನು ಕೆಳಗಿಳಿಸಿ ಬಲಪಾದ ನೆಲದ ಮೇಲೆ ಸ್ಪರ್ಶ ಮಾಡಿ. ಇದೇ ಅಭ್ಯಾಸ ಇನ್ನೊಂದು ಕಡೆಯಿಂದ ಮಾಡೋಣ. ವೃಕ್ಷಾಸನ, ಟ್ರೀ ಪೋಸ್. ಬಲಕಾಲ ಕೆಳಗಡೆ, ಎಡಪಾದ ಬಲ ತೊಡೆಯ ಮೇಲೆ ಸ್ಪರ್ಶ ಮಾಡಿ. ನಿಮ್ಮ ಹಿಮ್ಮಡಿ ನಿತಂಬಗಳಿಗೆ ತಾಗಿಸಿ. 2 ಕೈಗಳು ಪಕ್ಕದಿಂದ ಮೇಲೆತ್ತಿ ನಮಸ್ಕಾರ ಮಾಡಿ. ನಿಮ್ಮ ದೃಷ್ಟಿ ನೇರ. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ನಿಮ್ಮ
ಎಡಪಾದ ನೆಲದ ಮೇಲೆ ಸ್ಪರ್ಶ ಮಾಡಿ. ವಿಶ್ರಾಂತಿ. ಬನ್ನಿ ಈಗ ಮಾಡೋಣ ಪಾದಹಸ್ತಾಸನ. ಎರಡೂ ಪಾದಗಳ ಮಧ್ಯೆ 2 ಇಂಚ್ ಅಂತರವಿರಲಿ. ಎರಡೂ ಕೈಗಳು ನಿಧಾನವಾಗಿ ಮೇಲೆತ್ತಿ ನಿಮ್ಮ ಸೊಂಟದ ಭಾಗದಿಂದ ಮೇಲಿರುವ ದೇಹದ ಪೂರ್ತಿ ಭಾಗ ಹಾಗೂ ಎರಡೂ ಕೈಗಳು ಪೂರ್ತಿ ಮೇಲೆ ಎಳ್ಕೋಬೇಕು. ಸಾಧ್ಯ ಆದಷ್ಟು ಪೂರ್ತಿ ಮೇಲೆ ಎಳ್ಕೋಬೇಕು. ನಿಧಾನವಾಗಿ ಉಸಿರು ಬಿಡುತ್ತಾ ಮುಂದೆ ಬಾಗಿ. ನಿಮ್ಮ ಎರಡೂ ಪಾದಗಳ ಪಕ್ಕದಲ್ಲಿ ಕೈ ಬೆರಳುಗಳನ್ನು ಭೂಮಿ ಮೇಲೆ ಸ್ಪರ್ಶ ಮಾಡಿ. ಸಾಧ್ಯ ಆದವರು ಪೂರ್ತಿ ಅಂಗೈಗಳು ನೆಲದ ಮೇಲೆ ಸ್ಪರ್ಶ ಮಾಡುತ್ತಾ ನಿಮ್ಮ ಹಣೆ ಭಾಗವನ್ನು ಮೊಣಕಾಲುಗಳಿಗೆ ಸ್ಪರ್ಶಿಸಿ. ಶ್ವಾಸ ತಗೊಳ್ಳುತ್ತಾ ನಿಧಾನವಾಗಿ ವಾಪಸ್ ಮೇಲೆ ಸ್ಥಿತಿಗೆ ಬನ್ನಿ. ಕೈಗಳು ಮತ್ತು ಸೊಂಟದ ಮೇಲಿರುವ ದೇಹದ ಭಾಗ ಪೂರ್ತಿ ಮೇಲೆ ಎಳ್ಕೋಬೇಕು. ನಂತರ ಕೈಗಳು ಕೆಳಗಿಳಿಸಿ ವಿಶ್ರಾಂತಿ ಪಡಿಬೇಕು. ಮುಂದಿನ ಅಭ್ಯಾಸ ಅರ್ಧ ಚಕ್ರಾಸನ. ಎರಡೂ ಪಾದಗಳ ಮಧ್ಯೆ 2 ಇಂಚ್ ಅಂತರ. ನಿಮ್ಮ ಅಂಗೈಗಳು ನಿತ್ತಂಬುಗಳ ಮೇಲೆ ಸ್ಪರ್ಶ ಮಾಡಿ. ಕೈ ಬೆರಳುಗಳು ಕೆಳಮುಖ ಇರಬೇಕು. ನಿಮ್ಮ ಸೊಂಟದ ಭಾಗಕ್ಕೆ ಆಧಾರವಾಗಿ ಇಟ್ಕೊಂಡು ನಿಧಾನವಾಗಿ ಹಿಂದೆ ಬಾಗಿ. ದೇಹದ ಸೊಂಟದ ಭಾಗದ ಮೇಲಿರುವ ಭಾಗ ಪೂರ್ತಿ ಹಿಂದೆ ಬಾಗಿಸಿ. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ನಿಧಾನವಾಗಿ ವಾಪಸ್ ಬನ್ನಿ. ಕೈಗಳನ್ನು ಕೆಳಗಿಳಿಸಿ ವಿಶ್ರಾಂತಿ. ಮುಂದಿನ ಅಭ್ಯಾಸ ತ್ರಿಕೋಣಾಸನ. ನಮ್ಮ ದೇಹದ ಆಕೃತಿ ತ್ರಿಕೋಣದ ಆಕೃತಿ ಆಗಬೇಕು. ಎರಡೂ ಕಾಲುಗಳ ಮಧ್ಯೆ 2.5 ಇಂದ 3 ಅಡಿ ಅಂತರವಿರಲಿ. ನಿಮಗೆ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆದ ಒಂದು ಸ್ಥಿತಿ ಇರಬೇಕು. ಯಾವುದೇ ಅಭ್ಯಾಸ ಒತ್ತಾಯ ಮಾಡಬಾರದು. ಕಾಲುಗಳನ್ನು 2 ರಿಂದ 3 ಅಡಿ ಅಂತರದಲ್ಲಿ ನಿಮ್ಮ ಎರಡೂ ಪಾದಗಳು ಇಟ್ಕೊಂಡು ಕೈಗಳು ಭುಜಗಳ ಸಮಾನಾಂತರದಲ್ಲಿ ಮೇಲೆತ್ತಿ. ಅಂಗೈಗಳು ಮುಂದೆ ಇರಬೇಕು. ಈಗ ಬಲಪಾದ ಬಲ ಕಡೆಗೆ ತಿರುಗಿಸಿ ನಿಧಾನವಾಗಿ ಬಲ ಕಡೆಗೆ ಬಾಗಿ. ನಿಮ್ಮ ಬಲಕೈ ಬಲಕಾಲವನ್ನು ಸ್ಪರ್ಶ ಮಾಡ್ತಾ ಇರಲಿ. ಎಡಕೈ ನೇರವಾಗಿ ಇಟ್ಟುಕೊಳ್ಳುತ್ತಾ ಎಡಕೈ ಬೆರಳುಗಳನ್ನು ನೋಡುವ ಪ್ರಯತ್ನ ಮಾಡಿ. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ನಿಧಾನವಾಗಿ ವಾಪಸ್ ಬನ್ನಿ. ಕೈಗಳು ನೇರ ಇಟ್ಕೊಳ್ಳಿ. ಬಲಪಾದ ನೇರ ಮಾಡಿ. ಈಗ ಎಡಪಾದ ಎಡಕಡೆಗೆ ತಿರುಗಿಸಿ ಎಡಕಡೆಗೆ ಬಾಗಿ. ದೇಹವನ್ನು ಎಡಕಡೆಗೆ ಬಾಗಿಸಿ. ಎಡಕೈ ಎಡಪಾದದ ಎಡಕಾಲದ ಮೇಲೆ ಇರುತ್ತೆ. ಬಲಕೈ ಮೇಲೆ ನೇರ ಇಟ್ಕೊಳ್ಳಿ. ಬಲಕೈ ಬೆರಳುಗಳನ್ನು ನೋಡಬೇಕು. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ನಿಧಾನವಾಗಿ ವಾಪಸ್ ಬನ್ನಿ. ಕೈಗಳು ಕೆಳಗಿಳಿಸಿ ಬಲಪಾದ ನೇರ ಮಾಡಿ. ಕಾಲುಗಳನ್ನು ಜೋಡಿಸಿ
ವಿಶ್ರಾಂತಿ. ಬನ್ನಿ ಈಗ ಕೆಳಗಡೆ ಕುಳಿತುಕೊಂಡು ಮಾಡುವಂಥ ಆಸನಗಳ ಅಭ್ಯಾಸ ಆರಂಭ ಮಾಡೋಣ. ಎಲ್ಲರೂ ಆರಾಮವಾಗಿ ಕೆಳಗಡೆ ಕುಳಿತುಕೊಳ್ಳಿ. ಕಾಲುಗಳನ್ನು ಮುಂದೆ ಚಾಚಿ, ಎರಡೂ ಕಾಲುಗಳು ಅಗಲ ಮಾಡುತ್ತಾ ಕೈ ಹಿಂದೆ ಇಟ್ಟುಕೊಳ್ಳುತ್ತಾ ಹಿಂದೆ ಬಾಗಿ ವಿಶ್ರಾಂತಿ ಪಡಿಬೇಕು. ರಿಲ್ಯಾಕ್ಸ್ ಆಗಿ ಈಗ ಎರಡೂ ಕಾಲುಗಳನ್ನು ಜೋಡಿಸಿ, ನಿಮ್ಮ ಅಂಗೈಗಳು ನಿತಂಬಗಳ ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ಬೆನ್ನು ಭಾಗ ನೇರ, ದೃಷ್ಟಿ ನೇರ. ದಂಡಾಸನ. ಕುಳಿತುಕೊಂಡು ಮಾಡುವ ಎಲ್ಲ ಆಸನಗಳು ದಂಡಾಸನಕ್ಕೆ ಬಂದು ಆರಂಭ ಮಾಡೋಣ. ಬನ್ನಿ ಈಗ ನಾವು ಮಾಡೋಣ ಭದ್ರಾಸನ. ನಿಮ್ಮೆರಡೂ ಪಾದಗಳನ್ನು ಜೋಡಿಸಿ, ಹಿಮ್ಮಡಿಗಳು ದೇಹಕ್ಕೆ ಸ್ಪರ್ಶ ಮಾಡುತ್ತಾ ನಿಮ್ಮ ಕಾಲಿನ ಬೆರಳುಗಳು ಎರಡೂ ಕೈಗಳಿಂದ ಹಿಡಿಬೇಕು. ಕಾಲುಗಳು ಪೂರ್ತಿ ನೆಲದ ಮೇಲೆ ಸ್ಪರ್ಶ ಮಾಡುತ್ತಾ ಬೆನ್ನ ಭಾಗ ನೇರ, ನಿಮ್ಮೆರಡೂ ಕೈಗಳು ನೇರ, ನಿಮ್ಮ ದೃಷ್ಟಿ ನೇರ ಇರಬೇಕು. ಭದ್ರಾಸನ. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ಈಗ ನಿಧಾನವಾಗಿ ಕಾಲಿನ ಬೆರಳುಗಳು ಬಿಡಿ, ಎರಡೂ ಕಾಲ ನೇರ ಮಾಡಿ ಅಗಲ ಮಾಡುತ್ತಾ ಕೈ ಹಿಂದೆ ಇಟ್ಟುಕೊಳ್ಳುತ್ತಾ ಹಿಂದೆ ಬಾಗಿ ವಿಶ್ರಾಂತಿ. ವಾಪಸ್ ಬನ್ನಿ. ಕಾಲುಗಳು ಜೋಡಿಸಿ, ನಿಮ್ಮ ಅಂಗೈಗಳು ನಿತಂಬಗಳ ಪಕ್ಕದಲ್ಲಿ ಇಟ್ಕೊಳ್ಳುತ್ತಾ ಬೆನ್ನ ನೇರ ಇಟ್ಕೊಳ್ಳಿ. ಈಗ ನಾವು ಮಾಡೋಣ ವಜ್ರಾಸನ. ಎಡಕಡೆ ಬಾಗಿ ಬಲಕಾಲ ಮಡಚಿ, ಬಲಕಡೆ ಬಾಗಿ ಎಡಕಾಲ ಮಡಚಿ. ನಿಮ್ಮೆರಡು ತೊಡೆಗಳ ಮೇಲೆ ನಿಮ್ಮ ಅಂಗೈಗಳು ಇಟ್ಕೊಳ್ಳಿ. ಕಣ್ಣು ಮುಚ್ಚಿ ವಜ್ರಾಸನದಲ್ಲಿ ಸಾಮಾನ್ಯ ಉಸಿರಾಟ ನಡೆಸಿ. ನಮ್ಮ ದೇಹ ವಜ್ರದ ಥರ ಆಗಬೇಕು. ಊಟ ಮಾಡಿದ ತಕ್ಷಣ ಮಾಡಬಹುದಾದ ಏಕೈಕ ಆಸನ ವಜ್ರಾಸನ. ಪ್ರತಿದಿನ 3 ರಿಂದ 5 ನಿಮಿಷ ಈ ವಜ್ರಾಸನದ ಅಭ್ಯಾಸ ಮಾಡಿದರೆ ನಾವು ಮಾಡಿದ ಆಹಾರ ಬೇಗ ಜೀರ್ಣ ಆಗ್ತದೆ, ನಮ್ಮ ಜೀರ್ಣ ಶಕ್ತಿ ಬಲಿಷ್ಠ ಆಗ್ತದೆ. ಬನ್ನಿ ಬಲಕಡೆ ತಿರುಗಿ ಎಡಕಾಲ ನೇರ ಮಾಡಿ, ಎಡಕಡೆ ತಿರುಗಿ ಬಲಕಾಲ ನೇರ ಮಾಡುತ್ತಾ ವಿಶ್ರಾಂತಿ. ಈಗ ನಾವು ಮಾಡೋಣ ಅರ್ಧ ಉಷ್ಟ್ರಾಸನ. ಉಷ್ಟ್ರ ಅಂದರೆ ಒಂಟೆ, ಕ್ಯಾಮಲ್, ಊಂಟ್. ಎರಡೂ ಕಾಲುಗಳು ಜೋಡಿಸಿ, ಅಂಗೈಗಳು ನಿತಂಬಗಳ ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಧಾನವಾಗಿ ಎಡಕಡೆ ಬಾಗಿ ಬಲಕಾಲ ಮಡಚಿ, ಬಲಕಡೆ ಬಾಗಿ ಎಡಕಾಲ ಮಡಚಿ ವಜ್ರಾಸನದ ಸ್ಥಿತಿಗೆ ಬಂದ ಮೇಲೆ ನಿಮ್ಮ ಮೊಣಕಾಲುಗಳ ಮೇಲೆ ಎದ್ದು ನಿಂತ್ಕೊಳ್ಳಿ. ಅಂಗೈಗಳು ನಿಮ್ಮ ನಿತಂಬಗಳ ಮೇಲೆ ಇಟ್ಕೊಳ್ತಾ ಬೆರಳುಗಳು ಹಿಂದೆ ನಿಮ್ಮ ಬೆನ್ನ ಭಾಗಕ್ಕೆ, ಸೊಂಟದ ಭಾಗಕ್ಕೆ ಸಹಾಯ ಮಾಡುತ್ತಾ ನಿಧಾನವಾಗಿ ನಿಮ್ಮ ತಲೆ ಭಾಗ ಮತ್ತು ಸೊಂಟದಿಂದ ಮೇಲಿರುವ ದೇಹದ ಭಾಗ ಹಿಂದೆ ಬಾಗಿಸಿ ಅರ್ಧ ಉಷ್ಟ್ರಾಸನ ಮಾಡಿ ಸಾಮಾನ್ಯ ಉಸಿರಾಟ ನಡೆಸಿ ನಿಧಾನವಾಗಿ ವಾಪಸ್ ಬನ್ನಿ.
ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಈಗ ನಾವು ಮಾಡೋಣ ಉಷ್ಟ್ರಾಸನ. ಅರ್ಧ ಉಷ್ಟ್ರಾಸನ ಮಾಡಿದ್ದೀವಿ. ಈಗ ಪೂರ್ಣ ಉಷ್ಟ್ರಾಸನ. ಮತ್ತೊಮ್ಮೆ ಮೊಣಕಾಲುಗಳ ಮೇಲೆ ಎದ್ದು ನಿಂತ್ಕೊಳ್ಳಿ. ಎಡಕೈ ಮೇಲೆ ನೇರ ಮಾಡಿ, ಎಡಕೈಯಿಂದ ಎಡಕಾಲಿನ ಹಿಮ್ಮಡಿ ಹಿಡಿಬೇಕು. ಬಲಕೈ ಮೇಲೆತ್ತಿ, ಬಲಕೈಯಿಂದ ಬಲಕಾಲಿನ ಹಿಮ್ಮಡಿ ಹಿಡಿಬೇಕು. ಈಗ ನಿಮ್ಮ ದೇಹವನ್ನು ಹಿಂದೆ ಬಾಗಿಸಿ, ಸಾಧ್ಯ ಆದಷ್ಟು ಹಿಂದೆ ಬಾಗಿ. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ನಿಧಾನವಾಗಿ ವಾಪಸ್ ವಜ್ರಾಸನದ ಸ್ಥಿತಿಗೆ ಬನ್ನಿ. ಬಲ ಕಡೆ ಬಾಗಿ, ಎಡಕಾಲ ನೇರ ಮಾಡಿ, ಎಡಕಡೆ ಬಾಗಿ ಬಲಕಾಲ ನೇರ ಮಾಡುತ್ತಾ ವಿಶ್ರಾಂತಿ. ಬನ್ನಿ. ಈಗ ನಾವು ಮಾಡೋಣ ಶಶಾಂಕಾಸನ. ಎರಡೂ ಕಾಲುಗಳು ಜೋಡಿಸಿ, ಅಂಗೈಗಳು ನಿಮ್ಮ ನಿತಂಬುಗಳ ಪಕ್ಕದಲ್ಲಿ ಇಟ್ಕೊಳ್ಳುತ್ತಾ ಎಡಕಡೆ ಬಾಗಿ ಬಲಕಾಲ ಮಡಚಿ, ಬಲಕಡೆ ಬಾಗಿ ಎಡಕಾಲ ಮಡಚಿ. ಎರಡೂ ಮೊಣಕಾಲುಗಳ ಮಧ್ಯೆ ಸಾಧ್ಯ ಆದಷ್ಟು ಅಂತರವಿರಲಿ. ನಿಮ್ಮೆರಡೂ ಅಂಗೈಗಳು ನೆಲದ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕೈಗಳನ್ನು ನೇರ ಮಾಡಿ, ನಿಮ್ಮ ಗದ್ದ ನೆಲದ ಮೇಲೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಪೂರ್ತಿ ಮುಂದೆ ಬಾಗಿ ಗದ್ದ ನೆಲದ ಮೇಲೆ ಸ್ಪರ್ಶ ಮಾಡಿ, ನೇರವಾಗಿ ಮುಂದೆ ನೋಡಿ. ಈಗ ನಿಧಾನವಾಗಿ ಕೈಗಳು ವಾಪಸ್ ಒಳಗಡೆ ಎಳ್ಕೋಬೇಕು. ನೇರವಾಗಿ ಪೂರ್ತಿ ದೇಹ ಮೇಲೆತ್ತಿ ನೇರ ನೋಡಿ. ಕಾಲುಗಳನ್ನು ಜೋಡಿಸಿ, ಬಲಕಡೆ ಬಾಗಿ ಎಡಕಾಲ ನೇರ, ಎಡಕಡೆ ಬಾಗಿ ಬಲಕಾಲ ನೇರ ಮಾಡುತ್ತಾ ಕೈಗಳು ಹಿಂದೆ ಇಟ್ಟುಕೊಳ್ಳುತ್ತಾ ವಿಶ್ರಾಂತಿ ಪಡಿಬೇಕು. ಮುಂದಿನ ಅಭ್ಯಾಸ ಉತ್ಥಾನ ಮಂಡುಕಾಸನ. ಕಾಲುಗಳು ಜೋಡಿಸಿ, ಅಂಗೈಗಳು ನಿತಂಬುಗಳ ಪಕ್ಕದಲ್ಲಿ ಇಟ್ಕೊಳ್ಳುತ್ತಾ ಎಡಕಡೆ ಬಾಗಿ ಬಲಕಾಲ ಮಡಚಿ, ಬಲಕಡೆ ಬಾಗಿ ಎಡಕಾಲ ಮಡಚಿ. ವಜ್ರಾಸನದ ಸ್ಥಿತಿಗೆ ಬಂದು ಎರಡೂ ಕಾಲುಗಳ ಮಧ್ಯೆ ಅಂತರ, ಅಂಗೈಗಳು ನೆಲದ ಮೇಲೆ ಇಟ್ಕೊಳ್ಳಿ. ಈಗ ನಿಧಾನವಾಗಿ ಬಲಕೈ ಮೇಲೆತ್ತಿ, ಬಲಕೈ ಮಡಚಿ ನಿಮ್ಮ ಅಂಗೈ ಎಡ ಭುಜದ ಮೇಲೆ ಇಟ್ಕೊಳ್ಳಿ. ಎಡಕೈ ಮೇಲೆತ್ತಿ ನಿಮ್ಮ ಎಡಕೈ ಮಡಚಿ ಬಲ ಭಾಗದ ಭುಜದ ಮೇಲೆ ಇಟ್ಕೊಳ್ಳಿ. ಬೆನ್ನ ಭಾಗ ನೇರ, ದೃಷ್ಟಿ ನೇರ. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ಉತ್ಥಾನ ಮಂಡುಕಾಸನ. ಮಂಡುಕ ಅಂದರೆ ಕಪ್ಪೆ, ಮೆಂಡಕ್. ಆ ಕಪ್ಪೆಯ ಥರ ನಮ್ಮ ದೇಹದ ಆಕೃತಿಯಾಗಿದೆ. ಬನ್ನಿ, ಕೈಗಳು ಕೆಳಗಿಳಿಸಿ, ಕಾಲುಗಳನ್ನು ಜೋಡಿಸಿ, ಬಲಕಡೆ ಬಾಗಿ ಎಡಕಾಲ ನೇರ, ಎಡಕಡೆ ಬಾಗಿ ಬಲಕಾಲ ನೇರ ಮಾಡುತ್ತಾ ಕೈ ಹಿಂದೆ ಇಟ್ಟುಕೊಳ್ಳಿ. ವಿಶ್ರಾಂತಿ ಪಡಿಬೇಕು. ಬನ್ನಿ, ಕಾಲುಗಳನ್ನು ಜೋಡಿಸಿ, ನಿಮ್ಮೆರಡು ಅಂಗೈಗಳು ನಿತಂಬುಗಳ ಪಕ್ಕದಲ್ಲಿ ಇಟ್ಕೊಳ್ಳುತ್ತಾ ಸ್ಥಿತಿಗೆ ಬನ್ನಿ. ಈಗ ಮಾಡೋಣ ವಕ್ರಾಸನ. ಎಡಕಾಲ ನೇರ, ಬಲಕಾಲ ಮಡಚಿ, ಬಲಪಾದ ಎಡ ಮೊಣಕಾಲದ ಪಕ್ಕದಲ್ಲಿಟ್ಕೊಳ್ಳಿ. ನಿಮ್ಮ ಎಡಕೈ
ಹೊಟ್ಟೆ ಮತ್ತು ತೊಡೆಯ ಭಾಗದ ಮಧ್ಯದಿಂದ ಬಲಕಾಲಿನ ಬಲಪಾದದ ಪಕ್ಕದಲ್ಲಿ ಎಡಕೈ ಅಂಗೈ ಭಾಗ ಇಟ್ಕೋಬೇಕು. ಬಲ ಕಡೆಯಿಂದ ಹಿಂದೆ ನೋಡಬೇಕು. ವಕ್ರಾಸನದ ಮೊದಲನೇ ಅಭ್ಯಾಸ ಮಾಡ್ತಾ ಇದ್ದೀವಿ. ನಿಮ್ಮ ಸೊಂಟದ ಭಾಗಕ್ಕಾಗಿ ಅದ್ಭುತ ಅಭ್ಯಾಸ. ವಾಪಸ್ ಬನ್ನಿ. ಬಲಕಾಲ ನೇರ ಮಾಡಿ. ಈಗ ಎಡಕಾಲ ಮಡಚಿ ಬಲ ಮೊಣಕಾಲದ ಪಕ್ಕದಲ್ಲಿ ಎಡಪಾದ ಇಟ್ಕೊಳ್ಳಿ. ಎಡಕೈ ಹಿಂದೆ ಇಟ್ಕೊಳ್ಳಿ. ಬಲಕೈ ನಿಮ್ಮ ಹೊಟ್ಟೆ ಮತ್ತು ತೊಡೆಯ ಭಾಗದಿಂದ ಎಡಕಾಲಿನ ಪಾದದ ಪಕ್ಕದಲ್ಲಿ ನಿಮ್ಮ ಬಲಕೈ ಅಂಗೈ ಭಾಗ ಇಡಬೇಕು. ನಿಧಾನವಾಗಿ ವಾಪಸ್ ಬನ್ನಿ. ಎಡಕಾಲ ನೇರ ಮಾಡಿ. ವಕ್ರಾಸನ ಅಭ್ಯಾಸ ನಾವು ಈಗ ಮಾಡಿದ್ದೀವಿ. ಬನ್ನಿ, ಮೊದಲಿಗೆ ನಿಂತ್ಕೊಂಡು ಮಾಡಿದ್ದೀವಿ ಆಸನಗಳು. ಇಲ್ಲಿವರೆಗೆ ಕುಳಿತುಕೊಂಡ ಆಸನಗಳನ್ನು ಮಾಡಿದ್ದೀವಿ. ಈಗ ಹೊಟ್ಟೆ ಭಾಗದ ಮೇಲೆ ಮಲಗಿ ಮಾಡುವ ಆಸನಗಳು ಮಾಡೋಣ. ನಿಧಾನವಾಗಿ ಎರಡೂ ಕಾಲುಗಳು ಮಡಚುತ್ತಾ ಹೊಟ್ಟೆ ಭಾಗದ ಮೇಲೆ ಮಲಗಿ, ಕಾಲುಗಳು ನೇರ. ನಿಮ್ಮ ಎಡಕೈ ಮಡಚಿ ಬಲಕೈ ಅದರ ಮೇಲೆ ಇಟ್ಕೊಳ್ಳಿ. ಗದ್ದ ನಿಮ್ಮ ಕೈಗಳ ಮೇಲೆ ಸ್ಪರ್ಶವಾಗಿದೆ. ಕಾಲುಗಳನ್ನು ಸಾಧ್ಯ ಆದಷ್ಟು ಅಗಲ ಮಾಡಿ, ಪಾದಗಳು ಹೊರಗಡೆ ಇರಬೇಕು. ಮಕರಾಸನ. ನಿಮ್ಮ ತಲೆಭಾಗ ಬಲ ಕಡೆಗೆ ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಮಕರಾಸನದಲ್ಲಿ ವಿಶ್ರಾಂತಿ ಪಡಿಬೇಕು. ಮಕರ ಅಂದರೆ ಮೊಸಳೆ, ಕ್ರೊಕೊಡೈಲ್. ಪೂರ್ಣ ವಿಶ್ರಾಂತಿ, ರಿಲ್ಯಾಕ್ಸ್ ಆಗಿ. ನಿಧಾನವಾಗಿ ತಲೆ ಎತ್ತಿ ನಿಮ್ಮ ಅಂಗೈಗಳು ಭುಜಗಳ ಪಕ್ಕದಲ್ಲಿ ಇಟ್ಕೊಳ್ಳಿ. ಎದೆ ಭಾಗದ ಪಕ್ಕದಲ್ಲಿ ಇಟ್ಕೊಳ್ಳಿ. ಎದೆ ಭಾಗದ ಪಕ್ಕದಲ್ಲಿ ಅಂಗೈಗಳು, ಮೊಣಕೈಗಳು ದೇಹಕ್ಕೆ ತಾಗಿಸಿ ಎರಡೂ ಕಾಲುಗಳನ್ನು ಜೋಡಿಸಿ. ಈಗ ನಾವು ಮಾಡೋಣ ಭುಜಂಗಾಸನ. ಭುಜಂಗ ಅಂದರೆ ನಾಗರಾಜ, ಸ್ನ್ಯಾಕ್. ಪೂರ್ತಿ ನಿಮ್ಮ ಸೊಂಟದಿಂದ ಮೇಲಿರುವ ಭಾಗ ಮೇಲಕ್ಕೆತ್ತಿ ಕೈಗಳು ನೇರ ಮಾಡಿ ಭುಜಂಗಾಸನದ ಅಭ್ಯಾಸ ಮಾಡೋಣ. ನಿಧಾನವಾಗಿ ವಾಪಸ್ ಬನ್ನಿ. ನಿಮ್ಮ ಗದ್ದ ನೆಲದ ಮೇಲೆ ಸ್ಪರ್ಶ ಮಾಡುತ್ತಾ ರಿಲ್ಯಾಕ್ಸ್ ಆಗಿ. ಮುಂದಿನ ಅಭ್ಯಾಸ ಸಲಭಾಸನ. ಎರಡೂ ಕೈಗಳು ನೇರ ಮಾಡಿ, ಕಾಲುಗಳನ್ನು ಜೋಡಿಸಿ ದೇಹದ ಪಕ್ಕದಲ್ಲಿ ಎರಡೂ ಕೈಗಳು ಇಟ್ಕೊಳ್ಳುತ್ತಾ ನಿಮ್ಮ ಕಾಲುಗಳನ್ನು ಒಂದಡಿ ಮೇಲೆತ್ತಿ ಸಲಭಾಸನದ ಅಭ್ಯಾಸ. ಎರಡೂ ಕಾಲುಗಳು ಮೇಲೆತ್ತಿ ಸ್ವಲ್ಪ ಹೊತ್ತು ಈ ಸ್ಥಿತಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ. ಕಾಲುಗಳನ್ನು ಕೆಳಗಿಳಿಸಿ ವಿಶ್ರಾಂತಿ. ಬನ್ನಿ, ಈಗ ನಾವು ಮಾಡೋಣ ಬೆನ್ನು ಭಾಗದ ಮೇಲೆ ಮಲಗಿ ಮಾಡುವಂಥ ಆಸನಗಳು. ನಿಧಾನವಾಗಿ ಬೆನ್ನು ಭಾಗದ ಮೇಲೆ ಮಲಗಿ. ಮುಂದಿನ ಅಭ್ಯಾಸ
ಸೇತುಬಂಧಾಸನ. ಕಾಲುಗಳನ್ನು ಮಡಚಿ ನಿಮ್ಮೆರಡೂ ಕೈಗಳಿಂದ ಎರಡೂ ಕಾಲಿನ ಹಿಮ್ಮಡಿಗಳನ್ನು ಹಿಡಿಬೇಕು. ನಿಮ್ಮ ದೇಹದ ಮಧ್ಯಭಾಗ, ಸೊಂಟದ ಭಾಗ ಪೂರ್ತಿ ಮೇಲೆತ್ತಿ ನಮ್ಮ ದೇಹದ ಆಕೃತಿ ಸೇತುವೆ ಆಕೃತಿಯಾಗಿದೆ. ಸೇತುವೆ, ಬ್ರಿಡ್ಜ್. ಸಾಮಾನ್ಯ ಉಸಿರಾಟ ನಡೆಸಿ ನಿಧಾನವಾಗಿ ವಾಪಸ್ ಕೆಳಗೆ ಬನ್ನಿ. ಕಾಲುಗಳನ್ನು ನೇರ ಮಾಡುತ್ತಾ ಕೈಗಳು ದೇಹದ ಪಕ್ಕದಲ್ಲಿ ಇಟ್ಕೊಳ್ಳುತ್ತಾ ವಿಶ್ರಾಂತಿ. ಬನ್ನಿ. ಎರಡೂ ಕೈಗಳು ದೇಹದ ಪಕ್ಕದಲ್ಲಿ, ಅಂಗೈಗಳು ಕೆಳಮುಖ ನೆಲದ ಮೇಲೆ ಇರಬೇಕು. ಕೈ ನೇರ ಇಟ್ಕೊಳ್ಳಿ. ಈಗ ನಾವು ಮಾಡೋಣ ಉತ್ಥಾನ ಪಾದಾಸನ. ನಿಮ್ಮೆರಡು ಕಾಲುಗಳನ್ನು ಜೋಡಿಸಿ ಒಂದಡಿ ಮೇಲೆತ್ತಿ. ಕೈಗಳು ನೆಲದ ಮೇಲಿದೆ, ಕಾಲುಗಳು ನೇರವಾಗಿ ಇಟ್ಕೊಳ್ಳುತ್ತಾ ಒಂದಡಿ ಮೇಲೆತ್ತಿ ಉತ್ಥಾನ ಪಾದಾಸನ. ಬನ್ನಿ. ಕಾಲುಗಳನ್ನು ಕೆಳಗಿಳಿಸಿ. ಈಗ ನಾವು ಮಾಡೋಣ ಅರ್ಧ ಹಲ್ಲಾಸನ. ಎರಡೂ ಕಾಲ ಜೋಡಿಸುತ್ತಾ ಮೇಲೆತ್ತಿ 30 ಡಿಗ್ರಿ, 60 ಡಿಗ್ರಿ, ಕೊನೆಗೆ 90 ಡಿಗ್ರಿಗೆ ಬಂದು ಎರಡೂ ಕಾಲುಗಳು ನೇರವಾಗಿ ಇಟ್ಕೊಳ್ಳಿ. ಅರ್ಧ ಹಲ್ಲಾಸನ. ಹಲ್ಲು ಅಂದರೆ ನೇಗಿಲು. ನಮ್ಮ ದೇಹದ ಆಕೃತಿ ನೇಗಿಲು ಆಕೃತಿಯಾಗಿದೆ. ವಿಶ್ರಾಂತಿ. ನಿಧಾನವಾಗಿ ಕಾಲುಗಳು ಕೆಳಗಿಳಿಸಿ ರಿಲ್ಯಾಕ್ಸ್ ಆಗಿ. ಈಗ ಮಾಡೋಣ ಪವನ ಮುಕ್ತಾಸನ. ಎರಡೂ ಕಾಲುಗಳು ಮಡಚಿ ನಿಮ್ಮ ತೊಡೆಗಳು ಎದೆಗೆ ಸ್ಪರ್ಶ ಮಾಡಿ ಎರಡೂ ಕೈ ಬೆರಳುಗಳು ಇಂಟರ್ಲಾಕ್ ಮಾಡುತ್ತಾ ಕಾಲುಗಳನ್ನು ಪೂರ್ತಿ ಹಿಡಿಬೇಕು. ನಿಮ್ಮ ಮೂಗು ಎರಡೂ ಮೊಣಕಾಲುಗಳ ಮಧ್ಯೆ ಸ್ಪರ್ಶವಾಗಬೇಕು. ಪವನ ಮುಕ್ತಾಸನ ಎಲ್ಲ ಥರದ ವಾಯುವಿಕಾರಗಳ ನಿವಾರಣೆಗಾಗಿ ಅತ್ಯುತ್ತಮ ಅಭ್ಯಾಸ. ಬನ್ನಿ. ಕಾಲುಗಳು ನೇರ ಮಾಡಿ. ಈಗ ನಾವು ಮಾಡೋಣ ಶವಾಸನ. ಎಲ್ರಿಗೆ ತುಂಬ ಇಷ್ಟವಾದ ಪ್ರಿಯವಾದ ಆಸನ ಶವಾಸನ. ಎರಡೂ ಕಾಲುಗಳು ಅಗಲ ಮಾಡಿ, ಕೈಗಳು ದೇಹದ ಪಕ್ಕದಲ್ಲಿ ಇಟ್ಕೊಳ್ಳಿ. ಅಂಗಾಯಿ ಮೇಲ್ಗಡೆ ಇರಬೇಕು. ಪೂರ್ಣ ವಿಶ್ರಾಂತಿ. ಪೂರ್ತಿ ದೇಹ ಸಡಿಲ ಬಿಡಿ, ರಿಲ್ಯಾಕ್ಸ್ ಆಗಿ. ಕಾಲಿನ ಬೆರಳುಗಳಿಂದ ಹಿಡಿದು ತಲೆ ಮಧ್ಯಭಾಗದವರೆಗೆ ಎಲ್ಲ ಅಂಗಾಂಗಗಳನ್ನು ಗಮನಿಸಿ ಸಡಿಲಗೊಳಿಸಿ. ಪೂರ್ಣ ವಿಶ್ರಾಂತಿ ಶವಾಸನದಲ್ಲಿ. ಬನ್ನಿ. ಈಗ ವಾಪಸ್ ಸಿದ್ಧಾಸನದಲ್ಲಿ ಕುಳಿತುಕೊಳ್ಳಿ. ಎಡಕಾಲ ಕೆಳಗಡೆ ಎದ್ದು ಸಿದ್ಧಾಸನದಲ್ಲಿ ನಿಧಾನವಾಗಿ ಎದ್ದೇಳಬೇಕು. ಸಿದ್ಧಾಸನ. ಎಡಕಾಲ ಕೆಳಗಡೆ, ಬಲಕಾಲ ಮೇಲೆ ಇಟ್ಕೊಳ್ಳಿ. ಈಗ ನಾವು ಮಾಡೋಣ ಕಪಾಲಭಾತಿ. 20 ಬಾರಿ ಮೊದಲನೇ ಸುತ್ತು. ವಿಶ್ರಾಮ. ಇನ್ನು 2 ಸುತ್ತುಗಳನ್ನು ಮಾಡೋಣ. 20 ಬಾರಿ ಕಪಾಲಭಾತಿ.
ವಿಶ್ರಾಮ್. ಯಾರಿಗಾದರೂ ಅಪೆಂಡೆಕ್ಸು, ಅಲ್ಸರು, ಹೈ BP, ಹೃದಯ ರೋಗ, ಯಾವುದೇ ಗಂಭೀರ ಕಾಯಿಲೆ ಇದ್ದರೆ, ಗರ್ಭಿಣಿ ಮಾತೆಯರು, ಪೀರಿಯಡ್ಸ್ ಇರುವಾಗೆ ಮಾತೆಯರು ದಯವಿಟ್ಟು ಕಪಾಲಭಾತಿ ಮಾಡಬೇಡಿ. ಬನ್ನಿ, ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಕೈ ಧ್ಯಾನ ಮುದ್ರೆಯಲ್ಲಿ ಎಡ ತೊಡೆ ಮೇಲೆ ಇಟ್ಕೊಳ್ಳುತ್ತಾ ಬಲಕೈ ಮೇಲೆತ್ತಿ ನಿಮ್ಮ ಮೂಗಿನ ಬಲಹೊಳ್ಳೆ ಹೆಬ್ಬೆರಳದಿಂದ ಬಂದ್ ಮಾಡುತ್ತಾ ಎಡಹೊಳ್ಳೆಯಿಂದ ಶ್ವಾಸ ಒಳಗಡೆ ಎಳ್ಕೋಬೇಕು. ನಂತರ ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು, ಎರಡೂ ಬೆರಳುಗಳಿಂದ ನಿಮ್ಮ ಮೂಗಿನ ಎರಡು ಹೊಳ್ಳೆ ಬಂದ್ ಮಾಡುತ್ತಾ ಬಲಹೊಳ್ಳೆಯಿಂದ ಶ್ವಾಸ ಬಿಡಿ. ಮತ್ತೆ ಬಲಹೊಳ್ಳೆಯಿಂದ ಶ್ವಾಸ ತಗೋಬೇಕು. ಹೆಬ್ಬೆರಳದಿಂದ ಬಲಹೊಳ್ಳೆ ಬಂದ್ ಮಾಡುತ್ತಾ ಎಡಹೊಳ್ಳೆಯಿಂದ ಉಸಿರು ಹೊರಗಡೆ ಬಿಡಿ. ಇದು ಒಂದು ಅಭ್ಯಾಸ. ಈ ಥರ ಇನ್ನೂ 4 ಅಭ್ಯಾಸ ಮಾಡಿ. ಅನುಲೋಮ ವಿಲೋಮ ಪ್ರಾಣಾಯಾಮ ನಿಮ್ಮ ಮೆದುಳಿನ ಪ್ರತಿಯೊಂದು ಸೂಕ್ಷ್ಮ ನರನಾಡಿಗಳಿಗೆ ಶಕ್ತಿ ನೀಡುವಂಥ ಅಭ್ಯಾಸ. ಎಲ್ಲ ಥರದ ಮಾನಸಿಕ ಸಮಸ್ಯೆಗಳ ನಿವಾರಣೆ ಮಾಡುವಂಥ ಅಭ್ಯಾಸ. ಬನ್ನಿ, ಈಗ ನಾವು ಮಾಡೋಣ ಶೀತಳಿ ಪ್ರಾಣಾಯಾಮ. ನಾಲಿಗೆ ಹೊರಗಡೆ ಚಾಚಿ ನಾಲಿಗೆ ಮೂಲಕ ಪೂರ್ತಿ ಶ್ವಾಸ ಒಳಗಡೆ ಎಳ್ಕೊಂಡು ನಾಲಿಗೆ ಒಳಗಡೆ ತಗೋಬೇಕು. ಮೂಗಿನ 2 ಹೊಳ್ಳೆಗಳಿಂದ ಶ್ವಾಸ ಬಿಡಬೇಕು. ಇನ್ನು 2 ಬಾರಿ ಈ ಅಭ್ಯಾಸ ಮಾಡಿ. ಬನ್ನಿ, ಈಗ ನಾವು ಮಾಡೋಣ ಭ್ರಾಮರಿ ಪ್ರಾಣಾಯಾಮ. ಮೊದಲಿಗೆ ಧ್ಯಾನ ಮುದ್ರೆಯಲ್ಲಿ ಭ್ರಾಮರಿ, 2 ಕೈಗಳು ಧ್ಯಾನ ಮುದ್ರೆಯಲ್ಲಿ, ಕಂಠ ಮತ್ತು ಮೂಗಿನ ಮೂಲಕ ಭ್ರಾಮರಿ ಶಬ್ದ ಮಾಡುತ್ತಾ 2 ಬಾರಿ ಈ ಅಭ್ಯಾಸ ಮಾಡೋಣ. ಶ್ವಾಸ ಒಳಗಡೆ ಎಳ್ಕೋಬೇಕು. ಬನ್ನಿ, ಭ್ರಾಮರಿ ಪ್ರಾಣಾಯಾಮ ಸಣ್ಮುಖಿ ಮುದ್ರೆಯಲ್ಲಿ 2 ಬಾರಿ ಮಾಡೋಣ. ನಿಮ್ಮ ಕಿರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳುಗಳು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ತೋರು ಬೆರಳುಗಳು 2 ಹಣೆ ಮೇಲೆ ಇಟ್ಕೊಳ್ಳುತ್ತಾ ಹೆಬ್ಬೆರಳುಗಳಿಂದ ಕಿವಿಗಳನ್ನು ಮುಚ್ಚಿ ಹೆಬ್ಬೆರಳುಗಳ ಮೂಲಕ ಕಿವಿ ಬಂದ್ ಮಾಡುತ್ತಾ ಈಗ ಮತ್ತೊಮ್ಮೆ ಶ್ವಾಸ ಎಳೆಯುತ್ತಾ ಕಂಠ ಮತ್ತು ಮೂಗಿನ ಮೂಲಕ ಭ್ರಾಮರಿ ಶಬ್ದ ಮಾಡುತ್ತಾ ಭ್ರಮರ ಶಬ್ದ ಮಾಡುತ್ತಾ ಭ್ರಾಮರಿಯನ್ನು ಮಾಡೋಣ. ನಿಮ್ಮ ತಲೆ ಭಾಗದಲ್ಲಿ ಕಂಪನ ಅನುಭವ ಆಗಬೇಕು. ಬನ್ನಿ, ಈಗ ನಾವು ಮಾಡೋಣ ಧ್ಯಾನ ಮೆಡಿಟೇಷನ್. 2 ಕೈಗಳು ಧ್ಯಾನ ಮುದ್ರೆಯಲ್ಲಿ, ಕಣ್ಮುಚ್ಚಿರಬೇಕು. ನಿಮ್ಮ ಪೂರ್ತಿ ಗಮನ ಉಸಿರಾಟದ ಮೇಲೆ. ಉಸಿರು ದೇಹದಲ್ಲಿ ಎಳೆಯುತ್ತಾ ಮೌನವಾಗಿ ಮನಸ್ಸಿನ ಒಳಗಡೆ ಉಸಿರು ಹೊರಗಡೆ ಬಿಡುತ್ತಾ ಮೌನವಾಗಿ ಮನಸ್ಸಿನ ಒಳಗಡೆ ಓಂಕಾರದ ಉಚ್ಚಾರಣೆ, ಓಂಕಾರದ ನಾದ ಉಸಿರಾಟದ ಜೊತೆ ನಿರಂತರವಾಗಿ ನಡೀತಾ ಇರಲಿ. ದೇಹದಲ್ಲಿರುವ ಪಂಚ ಪ್ರಾಣಗಳು, ಪಂಚ ಉಪಪ್ರಾಣಗಳು, ಪಂಚಕೋಶಗಳು
ಅಷ್ಟಚಕ್ರಗಳು, ನವದ್ವಾರಗಳನ್ನು ಗಮನಿಸುತ್ತಾ ಸಂಪೂರ್ಣ ದೇಹ ವಿಶ್ರಾಂತಿ ಪಡಿತಾ ಇದೆ. ಪ್ರತಿಯೊಂದು ಸೂಕ್ಷ್ಮ ನರನಾಡಿಗಳಿಗೆ ಪ್ರಾಣಶಕ್ತಿಯ ಸ್ಪರ್ಶವಾಗ್ತಾ ಇದೆ. ಅಖಂಡ ಆನಂದದ ಅನುಭವವನ್ನು ನನ್ನ ದೇಹ ಪಡಿತಾ ಇದೆ. ಈ ಪವಿತ್ರ ಭಾವದೊಂದಿಗೆ ಓಂಕಾರ ಧ್ಯಾನ, ಓಂಕಾರ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಎಲ್ಲ ಥರದ ಶಾರೀರಿಕ ಮಾನಸಿಕ ತೊಂದರೆಗಳ ಸಮಸ್ಯೆಗಳ ಸಮಾಧಾನ ಓಂಕಾರ ಧ್ಯಾನ 5-10 ನಿಮಿಷ ಪ್ರತಿದಿನ ಮಾಡಬೇಕು. ಸಮಯ ಇದ್ದರೆ 108 ಓಂಕಾರದ ಅನುಷ್ಠಾನ ಮಾಡಿದರೆ ಎಲ್ಲ ಥರದ ತೊಂದರೆಗಳು ನಿವಾರಣೆ ಆಗುತ್ತೆ. ಅದ್ಭುತ ಶಕ್ತಿ ಈ ಓಂಕಾರ ಮೆಡಿಟೇಷನ್ನಲ್ಲಿದೆ. ಬನ್ನಿ, 2 ಅಂಗೈಗಳನ್ನು ಜೋಡಿಸಿ ಸಂಪೂರ್ಣ ಸೃಷ್ಟಿಯಲ್ಲಿರುವ ಎಲ್ಲ ಜೀವರಾಶಿಗಳ ಜೀವನದಲ್ಲಿ ಸುಖ, ಶಾಂತಿ, ಆನಂದ, ಉತ್ಸಾಹ, ಪ್ರೀತಿ, ವಾತ್ಸಲ್ಯ, ಆರೋಗ್ಯ, ಐಶ್ವರ್ಯ ಆ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಒಟ್ಟಿಗೆ ಜೊತೆ ಒಂದು ಬಾರಿ ಓಂಕಾರ ಹೇಳಿ. ಈಗ ಪ್ರಾರ್ಥನೆ ನಾನು ಹೇಳಿದ ಮೇಲೆ ತಾವೆಲ್ಲರೂ ಅನುಕರಣೆ ಮಾಡಬೇಕು. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚಿತ್ ದುಃಖ ಭಾಗ್ ಭವೇತ್, ಮಾ ಕಚಿತ್ ದುಃಖ ಭಾಗ್ ಭವೇತ್, ಮಾ ಕಚಿತ್ ದುಃಖ ಭಾಗ್ ಭವೇತ್, ಮಾ ಕಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. 2 ಕೈಗಳ ಮೇಲೆತ್ತಿ ಅಂಗೈಗಳು ಚೆನ್ನಾಗಿ ಘರ್ಷಣೆ ಮಾಡಿ ಜೋರಾಗಿ ಉಜ್ಜಿ ಬಂದಿರತಕ್ಕಂಥ ಉಷ್ಣತೆ ನಿಮ್ಮ ಕಣ್ಣುಗಳ ಮೇಲೆ, ಮುಖಮಂಡಲದ ಮೇಲೆ ಸ್ಪರ್ಶ ಮಾಡುತ್ತಾ ನಿಧಾನವಾಗಿ ಕಣ್ಣುಗಳು ಓಪನ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ತುಂಬ ಅದ್ಭುತವಾಗಿ ಎಲ್ಲರೂ ಇವತ್ತಿನ ಈ ಯೋಗ ದಿನಾಚರಣೆಯ ಪ್ರೋಟೋಕಾಲದ ಅಭ್ಯಾಸ ಮಾಡಿದ್ದೀರಾ. ಧನ್ಯವಾದಗಳು.